ನಮಸ್ಕಾರ ವೀಕ್ಷಕರೇ. ಬೈ ಎಲೆಕ್ಷನ್ ಬಾಜಿ ಜಗದೀಶ್ ಶೆಟ್ಟರ್ ರಾಜಿ. ಎಸ್, ಕರ್ನಾಟಕ ರಾಜ್ಯ ಬಿಜೆಪಿಯ ಇತಿಹಾಸದಲ್ಲಿ ಕಾಂಟ್ರವರ್ಸಿಯೇ ಇಲ್ಲದಂತಹ ಮಾಜಿ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಬಿಜೆಪಿಲಿ ಅದು ಜಗದೀಶ್ ಶೆಟ್ಟರ್ ಮಾತ್ರ. ಯಡಿಯೂರಪ್ಪ ಅವ್ರು ತಗೊಳ್ಳಿ, ಬೇಜಾನ್ ಸಮಸ್ಯೆ. ಸದಾನಂದ ಗೌಡರು ತಗೊಳ್ಳಿ, ಮತ್ತೂ ಸಮಸ್ಯೆ. ಬೊಮ್ಮಾಯಿ ಅವರು ತಗೊಳ್ಳಿ, ಯಶಸ್ಸು ಕಾಣಲಿಲ್ಲ, ಕೊಟ್ಟ ಅವಕಾಶವನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ. ಓನ್ಲಿ DCMಗಳಾಗಿದ್ರು ಒಂದಷ್ಟು ಜನ, ಅಶ್ವಥ್ ನಾರಾಯಣ, ಗೋವಿಂದ್ ಕಾರಜೋಳ, ಸವದಿ, ಇವ್ರು ಯಾರು ನಾವು ಮತ್ತೆ CM ಆಗಬೇಕು ಅನ್ನೋ ಕನಸೇ ಕಾಣಲಿಲ್ಲ. ಪ್ರಮೋಷನ್ ಬೇಕಲ್ವಾ, ಡಿಮೋಷನ್ ಮಾಡ್ಕೊಂಡು ಕೂರಿಸ್ಕೊಂಡವ್ರೆ. ಹೀಗಾಗಿ ರಾಜ್ಯ BJPಗೆ ಕಾಂಟ್ರವರ್ಸಿ ಇಲ್ಲ, ಎಲ್ಲರೂ ಒಪ್ಪುವಂಥ ಸೂಕ್ತ ನಾಯಕ ಯಾರಾದರೂ ಇದ್ದರೆ ಪ್ರೆಸೆಂಟು ಅದು ಮಾಜಿ ಮುಖ್ಯಮಂತ್ರಿ ಬೆಳಗಾವಿಯ ಸಂಸದ ಜಗದೀಶ್ ಶೆಟ್ಟರು. ಜಗದೀಶ್ ಶೆಟ್ಟರು BJPಗೆ ಅನಿವಾರ್ಯನೋ ಇಲ್ವೋ ಗೊತ್ತಿಲ್ಲ, ಆದರೆ BJPಗೆ ಜಗದೀಶ್ ಶೆಟ್ಟರು ಅನಿವಾರ್ಯ. ತಲೆನೇ ಕೆಡಿಸ್ಕೊಳ್ಳಿಲ್ಲ ಮಂಚ, ಯಾರು ಕನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಜಗದೀಶ್ ಶೆಟ್ಟರು BJP ಬಿಟ್ಟು ಕಾಂಗ್ರೆಸ್ಗೆ ಹೋಯ್ತಾರೆ ಅಂತ. ಬಿಟ್ಟೋದ್ಮೇಲೆ ಅವ್ರ ಬೆಲೆ ಗೊತ್ತಾಯಿತು, ಕರ್ಕೊಂಬಂದ್ಬಿಟ್ಟು ಬೆಳಗಾವಿಗೆ ನಿಲ್ಲಿಸ್ಬಿಟ್ಟು ಸಂಸದರನ್ನ ಮಾಡಿದ್ರು. ಆದರೆ ಜಗದೀಶ್ ಶೆಟ್ಟರು ಇದೀಗ ರಾಜ್ಯದ ಬೈ ಎಲೆಕ್ಷನ್ ಸಂದರ್ಭದಲ್ಲಿ BJPಗೆ ಅತಿ ದೊಡ್ಡ ಬ್ರಿಡ್ಜ್. ಜಿಲ್ಲಾ BJPಯಲ್ಲಿರುವಂಥ ಗೊಂದಲಗಳು ಮತ್ತು ರಾಜ್ಯ BJPಯಲ್ಲಿರುವಂಥ ಗೊಂದಲಗಳ ನಡುವೆ ಸೇತುವೆಯಾಗಿ ನಿಂತುಕೊಂಡು ಎಲ್ಲರನ್ನ ಸರಿಸಮನಾಗಿ ತೆಗೆದುಕೊಂಡು ಹೋಗ್ತಿರುವಂಥ ಹೊಣೆಯನ್ನು ಜಗದೀಶ್ ಶೆಟ್ಟರು ಹೊತ್ಕೊಂಡವ್ರೆ. ದಾವಣಗೆರೆ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ ಆಗಬೇಕು, ಆದರೆ ದಾವಣಗೆರೆ BJPಯಲ್ಲಿ ಸಾಕಷ್ಟು ಗೊಂದಲ ಐತೆ. BP ಹರೀಶ್, ರೇಣುಕಾಚಾರ್ಯ ತಲೆನೇ ಕೆಡ್ಸ್ಕೊಳ್ಳಲ್ಲ BJPಗೆ. ತಮಗನ್ಸಿದ್ದೆ ತಾವು ಮಾತಾಡಿದ್ದೆ ತೆಗೆದೆ ಒಗದೆ ಅನ್ನಂಗೆ ಮಾತಾಡ್ತಾರೆ, ತಲೆ ಕೆಡ್ಸ್ಕೊಳ್ಳಲ್ಲ. ಯಾಕಂದರೆ ಅವ್ರು ಕಷ್ಟಪಟ್ಟವರೇ. ಪ್ರತಿಯೊಂದನ್ನು GM ಸಿದ್ದೇಶ್ವರ್ ಫ್ಯಾಮಿಲಿಗೆ ಬಿಟ್ಕೊಡ್ಬೇಕಾ? ವಿ ಆರ್ ನಾಟ್ ರೆಡಿ. ನಮಗೂ ಅವಕಾಶ ಬೇಕು, ನಮಗೂ ಪಕ್ಷವನ್ನು ಗೆಲ್ಲಿಸುವಂಥ, ಪಕ್ಷವನ್ನು ಉಳಿಸಿ ಬೆಳೆಸುವಂಥ ಕೆಪಾಸಿಟಿ ಐತೆ ಅಂತ. ಹೀಗಾಗಿ ಹೈಕಮಾಂಡ್ ವಿಜೇಂದ್ರ ಕೈಲಿದ ಆಗಲ್ಲ. ವಿಜೇಂದ್ರ ಮಾತನ್ನು ರೇಣುಕಾಚಾರ್ಯ ಅವರು ಮತ್ತು ಹರೀಶ್ ಅವರು ಕೇಳ್ಬೋದು ಯಡಿಯೂರಪ್ಪ ಅವರ ಮೇಲಿನ ನಿಷ್ಠೆಯಿಂದ. ಆದರೆ GM ಸಿದ್ದೇಶ್ವರ್ಗೆ ಹೇಳ್ತಾರೆ ಗೊತ್ತಿಲ್ಲ. GM ಸಿದ್ದೇಶ್ವರ್ ಯಾಕೋ ಡೈಲಾಗ್ ಚೇಂಜ್ ಮಾಡ್ತಾವ್ರೆ. ಅಬ್ಸರ್ವ್ ಮಾಡ್ದಂಗೆ 73 ವರ್ಷ, 2 ವರ್ಷದ ಬೈ ಎಲೆಕ್ಷನ್ ಆಟ, ನಾನೇ ನಿಂತ್ಕೊಂಡ್ರು ಏನು ತಪ್ಪೇನಿಲ್ಲ ಅನ್ನೋ ಮಟ್ಟಕ್ಕೆ ಸಿದ್ದೇಶ್ವರ್ ಇರಬಹುದೇನೋ ಗೊತ್ತಿಲ್ಲ. ಕೇಂದ್ರದಲ್ಲಿ ಸಚಿವರಾದವ್ರಿಗೆ ಈ ಬೈ ಎಲೆಕ್ಷನ್ ಯಾಕೆ ಬೇಕು? ಆದರೆ ದಾವಣಗೆರೆಯಲ್ಲಿ BJP ರಿಸಲ್ಟ್ ಮಾಡಬೇಕು ಅಂತ ಕನಸಲ್ಲಿ ಏನಾರು ಅಂದ್ಕೊಂಡಿದ್ರೆ ಅದಕ್ಕೆ GM ಸಿದ್ದೇಶ್ವರ್ ಅವರ ಬೆಂಬಲ ಬೇಕು. GM ಸಿದ್ದೇಶ್ವರ್ ಅವರು ಪಕ್ಷದ ಪರವಾಗಿ ನಿಂತ್ಕೊಂಡು, ಬೆಂಬಲಕ್ಕೆ ನಿಂತ್ಕೊಂಡು ಪಾಸಿಟಿವ್ ಮಾಡಬೇಕಾಗಿಲ್ಲ. ಬಟ್ ಏನು ನೆಗೆಟಿವ್ ಮಾಡಿದೆ ಸುಮ್ಮನೆ ಕೂತ್ಕೊಂಡ್ರು ನಾವು ರಿಸಲ್ಟ್ ಮಾಡ್ತೀವಿ ಅಂತ ಒಂದಷ್ಟು ಜನ ಅಂದ್ಕೊಂಡವ್ರೆ. ಆದರೆ GM ಸಿದ್ದೇಶ್ವರ್ ಅವರು ವಿಜೇಂದ್ರ ಮಾತು ಕೇಳ್ತಾರ? ಯಾಕೋ ಹಂಗೆ ಅನ್ಸಲ್ಲ. ಹಂಗಿದ್ದಿದ್ರೆ GM ಸಿದ್ದೇಶ್ವರು, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ, ರಮೇಶ್ ಜಾರಕಿಹೊಳಿ, ಇವ್ರದ್ದು ಒಂದು ಐತಲ್ಲ BV ನಾಯಕು, ಇವ್ರದ್ದು ಒಂದು ಗ್ಯಾಂಗ್ ಐತೆ, ಬೆಣ್ಣೆ ದೋಸೆ ಗ್ಯಾಂಗು, ಇವರೆಲ್ಲ ಸೇರ್ಕೊಂಡು ಪಕ್ಷದಲ್ಲಿ ಭಿನ್ನಮತೀಯ ಚಟುವಟಿಕೆಯನ್ನು ಮಾಡ್ತಿರಲಿಲ್ಲ. GM ಸಿದ್ದೇಶ್ವರ್ ಅವ್ರದ್ದು ಬರ್ಡೇ ಆಯಿತು ಅನ್ಕೋತೀನಿ ಇತ್ತೀಚೆಗೆ. ಅಲ್ಲಿದ್ದವ್ರು ಇಷ್ಟು ಜನ ಮಾತ್ರ, ಬೇರೆ ಯಾರು BJP ನಾಯಕರು ಇರಲಿಲ್ಲ, ಹಿರಿಯ ನಾಯಕರು, ರಾಜ್ಯಾಧ್ಯಕ್ಷ ಇರಲಿಲ್ಲ. ಹೀಗಾಗಿ ಜಗದೀಶ್ ಶೆಟ್ಟರ್ ಅವರ ಬೆಂಗಳೂರಿನ ನಿವಾಸದಲ್ಲಿ ವಿಜಯೇಂದ್ರ, GM ಸಿದ್ದೇಶ್ವರ್ ಬಣ, ಹಾಗೆಯೇ BP ಹರೀಶ್, ರೇಣುಕಾಚಾರ್ಯ ಎಲ್ಲರ ಜೊತೆನೂ ಮಾತುಕತೆ ಆಗ್ತಾ ಇದೆ. ಒಟ್ಟಾಗಿ ಹೋಗಬೇಕು, ಪಕ್ಷವನ್ನು ಗೆಲ್ಲಿಸಬೇಕು. ಹೀಗಾಗಿ ರಾಜ್ಯ ಉಪಚುನಾವಣೆಗಳ ಜವಾಬ್ದಾರಿ BJPಯಲ್ಲಿ ನಾನ್ ಕಾಂಟ್ರವರ್ಷಿಯಲ್ ಲೀಡರ್ BJPಯ ಜಗದೀಶ್ ಶೆಟ್ಟರ್ ಅವರ ಹೆಗಲಿಗೆ. ಜಗದೀಶ್ ಶೆಟ್ಟರ್ ಅವರ ರಾಜಿ ಸಂಧಾನ ಈ ಬೈ ಎಲೆಕ್ಷನ್ ಬಾಜಿಯಲ್ಲಿ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಎಲ್ಲೋ ಒಂದು ಕಡೆ BJPಗೆ ಪಾಸಿಟಿವ್ ಎಷ್ಟಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೆಗೆಟಿವೇ ಜಾಸ್ತಿ. ಯಾಕೆಂದರೆ ಅಲ್ಲಿರುವಂಥದ್ದು ಸಾಲಿಡ್ ಆಗಿ 80,000 ಮುಸ್ಲಿಂ ಮತಗಳು, ಕುರುಬ ಮತಗಳು, ದಲಿತ ಮತಗಳು, OBC ಮತಗಳು, ಇವೆಲ್ಲವೂ ಸೇರಿದ್ರೆ ಲಿಂಗಾಯತರು ಅವರೇ ಇಲ್ಲ ಅಂತ ಏನಲ್ಲ. BJPಗೆ ಎಲ್ಲರೂ ಒಟ್ಟಾಗಿ ಸಾಗಿದ್ರೆ ತನ್ನದೇ ಆದಂಥ 50,000 ಕನಿಷ್ಠ ಓಟ್ಗಳಿದ್ದಾವೆ. ಹಾಗೆಯೇ ಒಮ್ಮತದಿಂದ ನುಗ್ಗಿದ್ರೆ ಲಿಂಗಾಯತರದೇ 35-40 ಸಾವಿರ ಓಟ್ ಐತೆ. ಹೀಗಾಗಿ BJPಗೆ ದಾವಣಗೆರೆ ಸೌತ್ ಬೈ ಎಲೆಕ್ಷನ್ ಕಷ್ಟ, ಖಂಡಿತವಾಗಲೂ ಕಷ್ಟ, ಆದರೆ ಅಸಾಧ್ಯ ಅಲ್ಲ ಜಗದೀಶ್ ಶೆಟ್ಟರ್ ಸಂಧಾನ ಯಶಸ್ವಿ ಆದರೆ. ವೀಕ್ಷಕರು, ಏನಾಗುತ್ತೆ ದಾವಣಗೆರೆ ಬೈ ಎಲೆಕ್ಷನ್? ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.